ನಾಯಕ 6 ಬಾರಿ ಡಿಸಿಎಂ ಆಗಿದ್ದ ಅಜಿತ್ ಪವಾರ್ ಭಾರದೂರಿಗೆ ಪಯಣವನ್ನು ಬೆಳೆಸಿದ್ದಾರೆ. ಅಜಿತ್ ಪವಾರ್ ಅಂತಿಮ ಯಾತ್ರೆಯಲ್ಲಿ ಲಕ್ಷಾಂತರ ಅಭಿಮಾನಿಗಳು ಭಾಗಿಯಾಗಿ ಕಣ್ಣೀರ ವಿದಾಯವನ್ನು ಹೇಳಿದ್ದಾರೆ. ಆ ಕುರಿತಾದ ಒಂದು ವಿಶೇಷ ವರದಿ ನಿಮ್ಮ ಮುಂದೆ. ಪಂಚಭೂತಗಳಲ್ಲಿ ಲೀನರಾದ ಅಜಿತ್ ಪವಾರ್, ದಾದಾ ಅಂತ್ಯಕ್ರಿಯೆಯಲ್ಲಿ ಅಭಿಮಾನಿ ಸಾಗರ. ಮಹಾರಾಷ್ಟ್ರದ ಉಪಮುಖ್ಯಮಂತ್ರಿ ಅಜಿತ್ ಪವಾರ್ ಪಂಚಭೂತಗಳಲ್ಲಿ ಲೀನರಾಗಿದ್ದಾರೆ. ವಿಮಾನ ದುರಂತದಲ್ಲಿ ಮೃತಪಟ್ಟ ಅಜಿತ್ ಪವಾರ್ ಅಂತಿಮ ಯಾತ್ರೆಯಲ್ಲಿ ಅಭಿಮಾನಿ ಸಾಗರವೇ ಸೇರಿತ್ತು. ಲಕ್ಷಾಂತರ ಬೆಂಬಲಿಗರು, ಎನ್ಸಿಪಿ ಕಾರ್ಯಕರ್ತರು, ರಾಜಕೀಯ ನಾಯಕರು, ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಭಾಗವಹಿಸಿ ಅಜಿತ್ ಪವಾರ್ಗೆ ಭಾವನಾತ್ಮಕ ವಿದಾಯ ಹೇಳಿದ್ರು. ಅಂತಿಮ ಯಾತ್ರೆಯುದ್ದಕ್ಕೂ ಅಜಿತ್ ದಾದಾ ಅಮರ ರಹೇ ಘೋಷಣೆಗಳು ಮೊಳಗಿದ್ವು. अजीत दादा का जाना महाराष्ट्र की राजनीति के लिए एक बहुत बड़ा वैक्यूम है। एक ऐसी घटना घटी जिसने सबको जोड़ कर रख दिया। पहले तो विश्वास ही नहीं हुआ कल जब ये खबर सुनी। हम सब उस परिवार के साथ खड़े हैं। विमान दुर्घटना की जांच होनी चाहिए, क्या कारण रहे वो पता चलने चाहिए। महाराष्ट्र ने एक बड़े नेता को खोया है और हम सब ने अपने एक दोस्त को खोया है। मैं इतना ही कहूंगा कि इस विषय पर राजनीति नहीं होनी चाहिए। ಮಹಾರಾಷ್ಟ್ರ ರಾಜಕೀಯದಲ್ಲಿ ದಾದಾಯುಗ ಅಂತ್ಯಗೊಂಡಿದ್ದು, ಸಕಲ ಸರ್ಕಾರಿ ಗೌರವಗಳೊಂದಿಗೆ ಅಜಿತ್ ಪವಾರ್ ಅಂತ್ಯಕ್ರಿಯೆ ನೆರವೇರಿಸಲಾಯಿತು. ಅಜಿತ್ ಹಿರಿಯ ಮಗ ಪಾರ್ಥ್ ಅಂತಿಮ ವಿಧಿವಿಧಾನಗಳನ್ನು ನೆರವೇರಿಸಿದ್ರು. ಅಜಿತ್ ಪವಾರ್ ಅಗಲಿಕೆಗೆ ಇಡೀ ದೇಶವೇ ಕಂಬನಿ ಮಿಡಿದಿದೆ. ಅಭಿಮಾನಿಗಳ ಮನದಲ್ಲಿ ಅಜಿತ್ ಪವಾರ್ ಶಾಶ್ವತವಾಗಿದ್ದಾರೆ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ಮಹಾರಾಷ್ಟ್ರದ ಅಗ್ರಗಣ್ಯ ನಾಯಕ 6 ಬಾರಿ ಡಿಸಿಎಂ ಆಗಿದ್ದ ಅಜಿತ್ ಪವಾರ್ ಭಾರದೂರಿಗೆ ಪಯಣವನ್ನು ಬೆಳೆಸಿದ್ದಾರೆ. ಅಜಿತ್ ಪವಾರ್ ಅಂತಿಮ ಯಾತ್ರೆಯಲ್ಲಿ ಲಕ್ಷಾಂತರ ಅಭಿಮಾನಿಗಳು ಭಾಗಿಯಾಗಿ ಕಣ್ಣೀರ ವಿದಾಯವನ್ನು ಹೇಳಿದ್ದಾರೆ. ಆ ಕುರಿತಾದ ಒಂದು ವಿಶೇಷ ವರದಿ ನಿಮ್ಮ ಮುಂದೆ. ಪಂಚಭೂತಗಳಲ್ಲಿ ಲೀನರಾದ ಅಜಿತ್ ಪವಾರ್, ದಾದಾ ಅಂತ್ಯಕ್ರಿಯೆಯಲ್ಲಿ ಅಭಿಮಾನಿ ಸಾಗರ. ಮಹಾರಾಷ್ಟ್ರದ ಉಪಮುಖ್ಯಮಂತ್ರಿ ಅಜಿತ್ ಪವಾರ್ ಪಂಚಭೂತಗಳಲ್ಲಿ ಲೀನರಾಗಿದ್ದಾರೆ. ವಿಮಾನ ದುರಂತದಲ್ಲಿ ಮೃತಪಟ್ಟ ಅಜಿತ್ ಪವಾರ್ ಅಂತಿಮ ಯಾತ್ರೆಯಲ್ಲಿ ಅಭಿಮಾನಿ ಸಾಗರವೇ ಸೇರಿತ್ತು. ಲಕ್ಷಾಂತರ ಬೆಂಬಲಿಗರು, ಎನ್ಸಿಪಿ ಕಾರ್ಯಕರ್ತರು, ರಾಜಕೀಯ ನಾಯಕರು, ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಭಾಗವಹಿಸಿ ಅಜಿತ್ ಪವಾರ್ಗೆ ಭಾವನಾತ್ಮಕ ವಿದಾಯ ಹೇಳಿದ್ರು. ಅಂತಿಮ ಯಾತ್ರೆಯುದ್ದಕ್ಕೂ ಅಜಿತ್ ದಾದಾ ಅಮರ ರಹೇ ಘೋಷಣೆಗಳು ಮೊಳಗಿದ್ವು. अजीत दादा का जाना महाराष्ट्र की राजनीति के लिए एक बहुत बड़ा वैक्यूम है। एक ऐसी घटना घटी जिसने सबको जोड़ कर रख दिया। पहले तो विश्वास ही नहीं हुआ कल जब ये खबर सुनी। हम सब उस परिवार के साथ खड़े हैं। विमान दुर्घटना की जांच होनी चाहिए, क्या कारण रहे वो
वो पता चलने चाहिए। महाराष्ट्र ने एक बड़े नेता को खोया है और हम सब ने अपने एक दोस्त को खोया है। मैं इतना ही कहूंगा कि इस विषय पर राजनीति नहीं होनी चाहिए। ಮಹಾರಾಷ್ಟ್ರ ರಾಜಕೀಯದಲ್ಲಿ ದಾದಾಯುಗ ಅಂತ್ಯಗೊಂಡಿದ್ದು ಸಕಲ ಸರ್ಕಾರಿ ಗೌರವಗಳೊಂದಿಗೆ ಅಜಿತ್ ಪವಾರ್ ಅಂತ್ಯಕ್ರಿಯೆ ನೆರವೇರಿಸಲಾಯಿತು. ಅಜಿತ್ ಹಿರಿಯ ಮಗ ಪಾರ್ಥ್ ಅಂತಿಮ ವಿಧಿವಿಧಾನಗಳನ್ನು ನೆರವೇರಿಸಿದ್ರು. ಅಜಿತ್ ಪವಾರ್ ಅಗಲಿಕೆಗೆ ಇಡೀ ದೇಶವೇ ಕಂಬನಿ ಮಿಡಿದಿದೆ. ಅಭಿಮಾನಿಗಳ ಮನದಲ್ಲಿ ಅಜಿತ್ ಪವಾರ್ ಶಾಶ್ವತವಾಗಿದ್ದಾರೆ. ನ್ಯೂಸ್ ಡೆಸ್ಕ್ ರಿಪಬ್ಲಿಕ್ ಕನ್ನಡ. ಮಹಾರಾಷ್ಟ್ರದ ಅಗ್ರಗಣ್ಯ ನಾಯಕ 6 ಬಾರಿ ಡಿಸಿಎಂ ಆಗಿದ್ದ ಅಜಿತ್ ಪವಾರ್ ಭಾರತದವರೆಗೆ ಪಯಣವನ್ನು ಬೆಳೆಸಿದ್ದಾರೆ. ಅಜಿತ್ ಪವಾರ್ ಅಂತಿಮ ಯಾತ್ರೆಯಲ್ಲಿ ಲಕ್ಷಾಂತರ ಅಭಿಮಾನಿಗಳು ಭಾಗಿಯಾಗಿ ಕಣ್ಣೀರ ವಿದಾಯವನ್ನು ಹೇಳಿದ್ದಾರೆ. ಆ ಕುರಿತಾದ ಒಂದು ವಿಶೇಷ ವರದಿ ನಿಮ್ಮ ಮುಂದೆ. ಪಂಚಭೂತಗಳಲ್ಲಿ ಲೀನರಾದ ಅಜಿತ್ ಪವಾರ್ ದಾದಾ ಅಂತ್ಯಕ್ರಿಯೆಯಲ್ಲಿ ಅಭಿಮಾನಿ ಸಾಗರ. ಮಹಾರಾಷ್ಟ್ರದ ಉಪಮುಖ್ಯಮಂತ್ರಿ ಅಜಿತ್ ಪವಾರ್ ಪಂಚಭೂತಗಳಲ್ಲಿ ಲೀನರಾಗಿದ್ದಾರೆ. ವಿಮಾನ ದುರಂತದಲ್ಲಿ ಮೃತಪಟ್ಟ ಅಜಿತ್ ಪವಾರ್ ಅಂತಿಮ ಯಾತ್ರೆಯಲ್ಲಿ ಅಭಿಮಾನಿ ಸಾಗರವೇ ಸೇರಿತ್ತು. ಲಕ್ಷಾಂತರ ಬೆಂಬಲಿಗರು, ಎನ್ಸಿಪಿ ಕಾರ್ಯಕರ್ತರು, ರಾಜಕೀಯ ನಾಯಕರು, ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಭಾಗವಹಿಸಿ ಅಜಿತ್ ಪವಾರ್ಗೆ ಭಾವನಾತ್ಮಕ ವಿದಾಯ ಹೇಳಿದ್ರು. ಅಂತಿಮ ಯಾತ್ರೆಯುದ್ದಕ್ಕೂ ಅಜಿತ್ ದಾದಾ ಅಮರ ರಹೇ ಘೋಷಣೆಗಳು ಮೊಳಗಿದ್ವು. अजीत दादा का जाना महाराष्ट्र की राजनीति के लिए एक बहुत बड़ा वैक्यूम है। एक ऐसी घटना घटी जिसने सबको जोड़ कर रख दिया। पहले तो विश्वास ही नहीं हुआ कल जब ये खबर सुनी। हम सब उस परिवार के साथ खड़े हैं। विमान दुर्घटना की जांच होनी चाहिए, क्या कारण रहे वो पता चलने चाहिए। महाराष्ट्र ने एक बड़े नेता को खोया है और हम सब ने अपने एक दोस्त को खोया है। मैं इतना ही कहूंगा कि इस विषय पर राजनीति नहीं होनी चाहिए। ಮಹಾರಾಷ್ಟ್ರ ರಾಜಕೀಯದಲ್ಲಿ ದಾದಾಯುಗ ಅಂತ್ಯಗೊಂಡಿದ್ದು ಸಕಲ ಸರ್ಕಾರಿ ಗೌರವಗಳೊಂದಿಗೆ ಅಜಿತ್ ಪವಾರ್ ಅಂತ್ಯಕ್ರಿಯೆ ನೆರವೇರಿಸಲಾಯಿತು. ಅಜಿತ್ ಹಿರಿಯ ಮಗ ಪಾರ್ಥ್ ಅಂತಿಮ ವಿಧಿವಿಧಾನಗಳನ್ನು ನೆರವೇರಿಸಿದ್ರು. ಅಜಿತ್ ಪವಾರ್ ಅಗಲಿಕೆಗೆ ಇಡೀ ದೇಶವೇ ಕಂಬನಿ ಮಿಡಿದಿದೆ. ಅಭಿಮಾನಿಗಳ ಮನದಲ್ಲಿ ಅಜಿತ್ ಪವಾರ್ ಶಾಶ್ವತವಾಗಿದ್ದಾರೆ. ನ್ಯೂಸ್ ಡೆಸ್ಕ್ ರಿಪಬ್ಲಿಕ್ ಕನ್ನಡ.